ಸೂರ್ಯಕಾಂತಿ ಸೂರ್ಯಕಾಂತಿ ಕಾಂತಿ ಕಾಂತಿ ಏನಾಯ್ತು ಕಾಂತಿ ಯಾಕೆ ಕೂಕೊಂಡೆ ಕಾಂತಿ ಏನಿಲ್ಲ ರೀ ಕೆಟ್ಟ ಕನಸು ಇವತ್ತು ರೋಡಲ್ಲಿ ನೋಡಿದ ವ್ಯಕ್ತಿನೇ ನನ್ನ ಕನಸಿನಲ್ಲಿ ಬಂದಿತ್ತು ಅವನು ಯಾಕೆ ನನ್ನನ್ನು ಕೊಲೆ ಮಾಡೋದಕ್ಕೆ ಬಂದ ಏನೋ ವಿಷಯ ಇದೆ ಇವ್ರಿಗೆ ಹೇಳೋಣ ಅಂದರೆ ಈಗ ತಾನೇ ಕಂಪ್ನಿನ ಶುರು ಮಾಡಿದ್ದಾರೆ ಹೀಗಿರ್ಬೇಕಾದ್ರೆ ನಂದೊಂದು ತಲೆನೋವು ಹೇಳೋದು ಚೆನ್ನಾಗಿರಲ್ಲ ಬೇಡ ಸದ್ಯಕ್ಕೆ ಇವ್ರಿಗೆ ಈ ವಿಷಯ ಹೇಳೋದೇ ಬೇಡ ಅಮ್ಮ ಆ ಹೆಜ್ಜೆ ನಮಸ್ಕಾರ ಹಾಕ್ತಾರೋ ಹುಡುಗಿನ ನೋಡಿದ್ರ ಎಷ್ಟು ಲಕ್ಷಣವಾಗಿದ್ದಾಳಲ್ಲ ನನ್ಗನ್ಸುತ್ತೆ ನಮ್ಮ ಬಾಬು ಅವ್ರಿಗೆ ಈ ಹುಡುಗಿನೇ ತಂದ್ಕೊಂಡ್ರೆ ಹೇಗೆ ಅಂತ ಅಯ್ಯೋ ಕಾಂತಿ ನನ್ನ ಮನಸ್ಸಲ್ಲಿದ್ದೇ ಹೇಳಿದ್ಯಲ್ಲ ನೀನು ನಿಮ್ಗೂ ಹಾಗೆ ಅನಿಸ್ತಾ ಅಮ್ಮ ನೋಡಿ ನನ್ಗೂ ಹಾಗೆ ಅನ್ಸಿದೆ ಅದಕ್ಕೆ ಹೇಳ್ದೆ ಹುಡುಗಿ ನೋಡಿದ್ಲು ನಂಗೆ ತುಂಬಾ ಇಷ್ಟ ಆಗೋಯ್ತು ಒಳ್ಳೆ ಬಂಧನ್ ಹುಡುಗಿ ಅಂತಾನೆ ಕಾಣಿಸುತ್ತೆ ಕಣೆ ಪಾಪ ಚೆನ್ನಾಗಿ ಬಾಳಿ ಬದುಕುತ್ ಕುಟುಂಬ ತಂದೆ 2 ವರ್ಷದಿಂದ ತೀರೋದ್ರು ವಯಸ್ಸಿಗೆ ಬಂದು ಹುಡುಗಿನ ಇಟ್ಕೊಂಡು ಅವ್ರ ತಾಯಿ ತುಂಬಾ ಕಷ್ಟ ಪಡ್ತಾವ್ರೆ ಹುಡುಗಿಗೆ ಬೇರೆ ಮದ್ವೆ ಸೆಟ್ ಆಯ್ತಾ ಇದೆ ಸಂಗೀತ ಒಂದೊತ್ತಾಯ್ತು ರಥ ಬಿಡ್ಬೇಕು ಬೇಗ ಬಾರೆ ಊಟ ಮಾಡೋಣ ಸಂಗೀತ ನನ್ನಿಂದ ಯಾರಿಗೂ ಸುಖ ನೆಮ್ಮದಿ ಇಲ್ಲ ನಾನು ಹುಟ್ಟಿದ ಹಬ್ಬಕ್ಕೆ ಏನಾದ್ರೂ ಒಂದು ಅನಾಹುತ ಆಗುತ್ತೆ ನಾನು ಹುಟ್ಟಿದ ದಿನನೇ ಅಪ್ಪನ ಕಂಪ್ನಿ ಮುಳುಗೋಯ್ತು ನಾನು ಹುಟ್ಟಿದ ದಿನ ಅಪ್ಪ ತಪ್ಪನ್ನೆಲ್ಲ ಬಿಟ್ಟರು ನಾನು ಹುಟ್ಟಿದ ದಿನನೇ ಹೋದ ವರ್ಷ ನಿನಗೆ ಆಕ್ಸಿಡೆಂಟ್ ಆಯ್ತು ಈಗ ನಾಳೆ ನನ್ನ ಹುಟ್ಟದಬ್ಬ ನನ್ನಿಂದ ಮತ್ತೇನ್ ಕಾದಿದ್ಯೋ ಯಾರಿಗೆ ಅನಾಹುತ ಆಗುತ್ತೋ ಇಲ್ಲ ಕಣೆ ಯಾರ ಹುಟ್ಟು ಯಾರ ಸಾವಿಗೂ ಕಾರಣ ಅಲ್ಲ ಕಣೆ ಒಂದು ಸಾವು ಒಂದು ಹುಟ್ಟಿಗೆ ಕಾರಣ ನೀನು ಹುಟ್ಟಿದ ದಿನನೇ ಇದೆಲ್ಲ ಆಗುತ್ತೆ ಅನ್ನೋದು ತಾಡ್ತಾಡಿಯ ಕಣೆ ಹುಟ್ಟುತ್ತದೆ ಯಾರು ಏನನ್ನು ತರಲ್ಲ ಕಣೆ ಇದೆಲ್ಲ ಕೆಟ್ಟಗಳಿಗೆ ಅಷ್ಟೇ ನೋಡಿ ಮದ್ವೆನೇ ಆಗೋದಿಲ್ಲ ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗತ್ತೆ ನನ್ನ ಕಾರಣದಿಂದ ನೀವು ಹೀಗೆಲ್ಲ ಒಂಟಿಯಾಗಿರೋ ಹಾಗಾಯ್ತಲ್ಲ ಅಂತ ನನಗೆ ಕ್ಷಮಿಸ್ಕೊಳ್ಳೋದಿಲ್ಲ ಅಷ್ಟೇ ಹಾಗೆಲ್ಲ ಏನೂ ಇಲ್ಲ ಕಾಂತಿಯವ್ರೆ ಹಾಗೆಲ್ಲ ಏನೂ ಇಲ್ಲ ತಾನೆ ಹಾಗಾದ್ರೆ ಈಗ ನೋಡೋದಕ್ಕೆ ಒಪ್ಕೊಳ್ಳಿ ನಿಮಗೆ ಬೇಡ ಅನ್ಸಿದ್ರೆ ಬೇಡ ಬಿಡಿ ನಿಮ್ಮ ಮದುವೆ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ ನನಗೆ ನಿರಾಸೆ ಮಾಡಬೇಡಿ ಅಮ್ಮ ಹುಡುಗಿ ಇಷ್ಟ ಆದ್ಲು ಚೆನ್ನಾಗಿದ್ದಾಳೇನೋ ಹೇಳಿದ್ರಿ ಆದ್ರೆ ಅವಳು ಯಾವ ಜಾತಿ ಯಾವ ಮನೆತನ ಅಂತ ವಿಚಾರಿಸಿದ್ರ ಏನು ವಿಷಯ ಬಂದಿತ್ತು ನಿನ್ನೆ ದೇವಸ್ಥಾನದಲ್ಲಿ ನೀವು ನಿಮ್ಮ ಮಗಳು ಬಂದಿದ್ರಲ್ಲ ನೋಡಿದೆ ನಿಮ್ಮ ಮಗಳು ನಂಗೇನೋ ತುಂಬ ಹಿಡಿಸ್ತು ನಿಮ್ದು ಏನೋ ಆಕ್ಷೇಪಣೆ ಇಲ್ಲ ಅಂದರೆ ನಿಮ್ಮ ಜೊತೆ ಸಂಬಂಧ ಬೆಳೆಸೋಣ ಅಂತ ಹೌದಾ ನನಗೆ ನಂಬೋಕೆ ಆಗ್ತಿಲ್ಲ ಲಜಪತ್ ಅವ್ರ ಬಗ್ಗೆ ಕೇಳಿದ್ದೀನಿ ಹುಡುಗ ಯಾರು ನಿಮ್ಮ ಮಗನ ಏನ್ ಮಾಡ್ತಿದ್ದಾನೆ ಹುಡುಗನ ಹೆಸರುಬ್ಬು ಅಂತ ಇವ್ರ ಅಕ್ಕನ ಮಗನೇ ಅವ್ರದೇ ಸ್ವಂತವಾಗಿ ಒಂದು ಕಂಪ್ನಿನ ನಡೆಸ್ಕೊಂಡಿದ್ದಾರೆ ಅವ್ರ ಅಪ್ಪ ಅಮ್ಮ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ ಹುಡುಗನ ಬಗ್ಗೆ ಮಾತು ಹೇಳೋ ಹಾಗಿಲ್ಲ ನಮ್ಮ ಬಾಬು ಪುಟ್ಟ ನಿಜಕ್ಕೂ ದೇವ್ರ ದೊಡ್ಡವನು ನಿನ್ನೆ ತಾನೇ 8 ವಾರದ ವ್ರತ ಮುಗಿಸಿದ್ಲು 6ನೇ ದಿನನೇ ದೇವ್ರು ಕಂಡ್ಬಿಟ್ಬಿಟ್ಟ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ 2 ವರ್ಷದ ಹಿಂದೆ ನಮ್ಮ ಯಜಮಾನರು ತೀರ್ಕೊಂಡ್ರು